ಇನ್ನು ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕರು ಕೊಟ್ಟಂತ ಹೇಳಿಕೆಯಿಂದಾಗಿ ಜೆಡಿಎಸ್ ಅಷ್ಟೇ ಅಲ್ಲ ಬಿಜೆಪಿ ಕೂಡ ವ್ಯಾಪಕವಾಗಿ ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡಿದೆ. ಕೊತ್ತೂರು ಮಂಜುನಾಥ್ ಧಮಕಿಗೆ ಕೋಲಾರ ಬಿಜೆಪಿ ಕಿಡಿಕಾರಿದೆ. ವಿದ್ಯುತ್ ಕಟ್ ಮಾಡುವುದು, ಟ್ರಾಕ್ಟರ್ ಹರಿಸುವ ಮಾತುಗಳು ಬೇಡ, ಕೂಡಲೇ ತಮ್ಮ ಮಾತುಗಳನ್ನ ವಾಪಸ್ ಪಡೆಯಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂತ ಹೇಳಿಕೆ. ಹೆಲಿಕಾಪ್ಟರ್ ಘಟಕ ಬಂದಿದ್ದು ಕೋಲಾರಕ್ಕೆ ಕಿರೀಟ ಇದ್ದಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿ ಬೇಡವಾಗಿದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಶೀರ್ವಾದದಿಂದ 7 ದಿವಸದಲ್ಲಿ ಇತ್ತೀಚೆಗೆ ನಡೆದಂತಹ ಮಿನಿ ಹೆಲಿಕಾಪ್ಟರ್ ಘಟಕಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳನ್ನು ಕಡೆಗಣನೆ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಕೋಲಾರದ ಶಾಸಕರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಏನು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಓಂಶಕ್ತಿ ತಲಪತ್ತವರಿದ್ದಾರೆ. ಅವ್ರು ಕೇಳೋಣ. ಸರ್, ಈಗ ಏನು ಇಲ್ಲಿ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಸಾಕಷ್ಟು ಆರೋಪಗಳು ಮಾಡಿರುವಂತದ್ದು, ಅಂದ್ರೆ ವಿದ್ಯುತ್ ಕಟ್ ಮಾಡೋಣ, ಕೈಗಾರಿಕಾ ಪ್ರದೇಶಗಳಿಗೆ ಹೋಗುವಂತಹ ವಿದ್ಯುತ್ ಕಟ್ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೇದಾಗಿ ಏನು ಕೊತ್ತೂರು ಮಂಜುನಾಥ್ ಶಾಸಕರು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂಬದ್ಧ ಮತ್ತೆ ಅಸಂವಿಧಾನಿಕ. ಯಾಕಂದ್ರೆ ಅವ್ರಿಗೇನು ಶಿಷ್ಟಾಚಾರ ಪಾಲಿಸಿಲ್ಲ ಕಂಪನಿ ಟಾಟಾ ಡಿವೈಸ್ ಸಿಸ್ಟಮ್ ಕಂಪನಿ ಏನು ಶಿಷ್ಟಾಚಾರ ಪಾಲಿಸಿಲ್ಲ, ಅದಕ್ಕೆ ನಂದು ವಿರೋಧ ಇದೆ. ಅಫ್ಕೋರ್ಸ್ ಕರಿಬೇಕಾಯ್ತು ಶಾಸಕರನ್ನ. ನನ್ನ ಮಾಹಿತಿ ಪ್ರಕಾರ ಇವರು ಶಾಸಕರಿಗೆ ಅಲ್ಲೊಬ್ಬ ಇನ್ಚಾರ್ಜ್ ವ್ಯಕ್ತಿ ಕರೆದಿದ್ದಾರೆ ಮತ್ತೆ ಮೇಲು ಮಾಡಿದ್ದಾರೆ ಅಂತ ಒಂದು ಮಾಹಿತಿ. ಮತ್ತೆ ಇನ್ನೊಂದೇನಂದ್ರೆ ಕೋಲಾರದ ನೋವು ನಮ್ಮ ಶಾಸಕರಿಗೆ ಗೊತ್ತಿಲ್ಲ. ನಾವು ತುಂಬಾ ಪರಿತಪಿಸ್ತಾ ಇದ್ರಿ, ನೀರಿಲ್ಲ, ಉದ್ಯೋಗ ಇಲ್ಲ. ಈಗ ನಮ್ಮ ಇಂಡಸ್ಟ್ರಿಯಲ್ ಏನು ನರಸಾಪುರ ಆಗ್ಬೋದು ಮತ್ತೆ ವೇಮಗಲ್ಲು ಬಂದಿರೋದಾಗ್ಬೋದು, ಮತ್ತೆ ಎಲ್ಲದಕ್ಕಿಂತ ಒಂದು ಮುಕುಟ ಇದ್ದಂಗೆ ಈಗ ಏನು ನಮ್ದು ಟಾಟಾ ಹೆಲಿಕಾಪ್ಟರ್ ಕಂಪನಿ ಏನು ಬಂದಿದೆ ತಯಾರಿಕಾ ಘಟಕ, ಇಲ್ಲಿ ಇಡೀ ಪ್ರಪಂಚಕ್ಕೆ 4ನೇದು, ಭಾರತಕ್ಕೆ ಫಸ್ಟ್. ಅದರಲ್ಲಿ ನಮ್ಮ ರಾಜನಾಥ್ ಸಿಂಗ್ ಮತ್ತೆ ಫ್ರೆಂಚ್ ಡಿಫೆನ್ಸ್ ಮಿನಿಸ್ಟರ್ ಬಂದು ಉದ್ಘಾಟನೆ ಮಾಡೋದು ನಮ್ದೆಲ್ಲ ಒಂದು ಹರ್ಷೋದ್ರವಿದೆ. ಇಡೀ ಕೋಲಾರ ಇವತ್ತು ಉತ್ಸುಕದಾಗಿದೆ. ಅಂತದ್ರಲ್ಲಿ ಇವರು ಒಬ್ಬರನ್ನ ಕರೆದಿದ್ದಾರೆ. ನಾನು 100% ನಾನು ಹೇಳ್ತೀನಿ, ಕ್ಲಾರಿಟಿ ಇದೆ ಅಂತ ಕರೆದಿದ್ದಾರೆ. ಏನೋ ಇವರು ದೊಡ್ಡಸ್ತಿಗೆ ತೋರ್ಸಕ್ಕೆ ಇದು ಮಾಡಬೇಕಂತ. ಅದರಲ್ಲಿ ಫ್ರೆಂಚ್ ಮತ್ತೆ ನಮ್ಮ ಭಾರತ ದೇಶದ ಡಿಫೆನ್ಸ್ ಮಿನಿಸ್ಟರ್ ಇರೋದಕ್ಕೆ ಸೆಕ್ಯೂರಿಟಿ ಇರ್ತದೆ, ಅದಕ್ಕೆ ಆದಂತ ಒಂದು ಶಿಷ್ಟಾಚಾರ ಇರ್ತದೆ. ಅದರಲ್ಲಿ ಕೂಡ ಒಬ್ಬ ಶಾಸಕರನ್ನ ಕರಿಬೇಕಾಯ್ತು, ಕರೀತಾರೆ. ಆದ್ರೆ ಇವರು ಯಾವ ವಿಷಯಕ್ಕೆ ಏನು ಇಲ್ಲಿ ಕೋಲಾರ ಡೆವಲಪ್ ಆಗೋದು ಕಾಂಗ್ರೆಸ್ ಅವ್ರಿಗೆ ಮೊದಲೇ ಗೊತ್ತಲ್ಲ, ನಿಮಗೆ ಡೆವಲಪ್ ಆಗೋದು ಇಷ್ಟ ಇಲ್ಲ, ಹಳೆ ಕೋಲಾರ ಇದ್ದಂಗೆ ಇರಬೇಕಂತಿದೆ. ಏನು ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಕೋಲಾರದಲ್ಲಿ ಇವತ್ತು ಕೈಗಾರಿಕಾ ಇದು ಜಾಸ್ತಿ ಇದಾಗಿದೆ, ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗಿದೆ. ಏನು ಇವತ್ತು ಇವರು ಧಮಕಿ ಹಾಕಿದ್ದಾರೆ, ಅದನ್ನ ಯಾವ ಹೇಳ್ತಾರೆ, ರೈತರು ಟ್ರಾಕ್ಟರ್ ಎತ್ಕೊಂಡು ನುಗ್ಗಿಸಬೇಕಂತೆ, ಕರೆಂಟ್ ಕಟ್ ಮಾಡಬೇಕಂತ. ಏನ್ ಹಾಕಿದೆ ಅಂತ ಏನ್ ಮಾಡ್ತಾರೆ ಶಾಸಕರಂದ್ರೆ ಎಲ್ಲ ಮಾಡ್ಬೋದಂತನಾ? ಶಾಸಕ ಮಾನ್ಯ ಕೊತ್ತೂರು ಮಂಜುನಾಥ್ ಅವರೇ, ತಮ್ಮ ಹೇಳಿಕೆನ ವಾಪಸ್ ತಗೊಳ್ರಿ. ಯಾಕಂದ್ರೆ ಇಲ್ಲಿ ನಾವು ಪರಿತಪಿಸ್ಬಿಟ್ಟಿದ್ರಿ, ನೀರಿಲ್ಲ, ಇದು ಉದ್ಯೋಗ ಇಲ್ಲ. ಅಂತದ್ರಲ್ಲಿ ನಮಗೆ ಒಂದು ಒಳ್ಳೆ ಹೆಲಿಕಾಪ್ಟರ್ ಫ್ಯಾಕ್ಟರಿ ಬಂದಿರೋದು ಸ್ವಾಗತ. ಇಡೀ ಕೋಲಾರ ಜನ ಇದನ್ನ ಸ್ವಾಗತ ಮಾಡ್ತಾರೆ. ಅಂತದ್ರಲ್ಲಿ ಹೇಳಿಕೆನ ನೀವು ವಾಪಸ್ ಪಡಿಬೇಕು. ಇವತ್ತು ನಾವು ಅದಕ್ಕಾಗಿ ಪ್ರಸ್ತಾಪ ಮಾಡಿದ್ದಾರೆ ಸರ್. ಅಂದ್ರೆ ಕೈಗಾರಿಕೆಗಳು ಬಂದಿದ್ದಾವೆ, ಆದ್ರೆ ಬರುವಂತಹ ಇಲ್ಲಿ ರೈತರು ಸಾಕಷ್ಟು ಜಮೀನು ಕೊಟ್ಟಿದ್ದಾರೆ, ಅವ್ರ ಕೆಲಸಗಳಿಲ್ಲ. ಕೊಟ್ಟರು ಸಹ ಏನು ಕಸ ಗುಡಿಸುವಂತ ಕೆಲಸಗಳು ಕೊಡ್ತಾರೆ, ಬೇರೆಯವ್ರು ಕರ್ಕೊಂಡ್ಬಂದು ಸೂಪರ್ವೈಸರ್ ಆತರ ಕೆಲಸಗಳು ಕೊಡ್ತಾರೆ. ನಮ್ಮಂತವರಿಗೆ ಅಂದ್ರೆ ಸ್ಥಳೀಯವಾಗಿ ಇಲ್ಲಿನ ರೈತರ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ಸಹ ಆರೋಪ ಮಾಡುವಂತ ಸರ್. ಅದು ಅವ್ರು ಕೇಳಿರೋದ್ರಲ್ಲಿ ತಪ್ಪಿಲ್ಲ, ಅದು ಕೆಲವು ಕಡೆ ಕೇಳಿ ಬಂದಿದೆ. ನೀವು ಒಬ್ಬ ಶಾಸಕರಿದ್ದೀರಿ, ನೀವು ಕರೆದು ಮಾತಾಡುವಂತ ಇದಿದೆ, ನಿಮ್ಗೆ ಏನೋ ಹಕ್ಕಿದೆ ಒಬ್ಬ ಶಾಸಕರಿಗೆ. 100 ಖಂಡಿತ ನೀವು ಕರೀರಿ. ಯಾವ ಕಂಪನಿ ಆತರ ಮಾಡ್ತಾ ಇಲ್ಲ, ಕರೆದು ಕುಣಿಸಿ ಖಂಡಿತ ಎಷ್ಟು ಎಂಪ್ಲಾಯ್ಸ್ ತಗೊಂಡಿದ್ದೀರಿ, ಎಷ್ಟು ಎಂಪ್ಲಾಯ್ಸ್ ಲೋಕಲ್ ಮತ್ತೆ ಲ್ಯಾಂಡ್ ಲೂಸರ್ಸ್ ನ ಎಷ್ಟು ಜನ ತಗೊಂಡಿದ್ರಿ ಮಕ್ಕಳನ್ನ, ಇದೆಲ್ಲ ಚರ್ಚೆ ಮಾಡಕ್ಕೆ ನಿಮ್ಗೊಂದು ಹಕ್ಕಿದೆ, ಅದೊಂದು ಪ್ರೋಟೋಕಾಲ್ ಇದೆ. ಆ ತರ ಮಾಡೋದ್ ಬಿಟ್ಟು ನೀವು ಧಮಕಿ ಹಾಕೊಳ್ಳೋ ಮತ್ತೆ ನೀವು ಏನೋ ಕಾರ್ಯಕ್ಕೆ ಇದು ಮಾಡ್ತೀರಾ, ನಿಮ್ಮೇನೋ ತೆವಲ್ ತೀರ್ಸ್ಕೊಳಕ್ಕೆ ಆತರ ಮಾಡಿದ್ರೆ ಭಯ ಬೀಳ್ತಾರೆ. ಈಗಾಗಲೇ ಇಲ್ಲಿ ಕೋಲಾರಕ್ಕೆ ಬರೋದ್ರಲ್ಲಿ ಇಲ್ಲಿ ಹೋರಾಟಗಳು ಮಾಡ್ತಾರೆ, ಹೋರಾಟ ಮಾಡೋದು ಹಕ್ಕು ಪಡೆಯೋದು ನಮ್ಮ ಹಕ್ಕು, ಒಪ್ಕೊಂತೀನಿ. ಆದ್ರೆ ನಿಮ್ಮ ಈ ತರ ಧಮಕಿ ಮಾತನ್ನ ವಾಪಸ್ ತಗೋಬೇಕು. ಇವಿಷ್ಟು ಏನು ಕಾರ್ಯಕರ್ತರ ಅಂದ್ರೆ ಬಿಜೆಪಿ ಕಾರ್ಯಕರ್ತರ ಮಾತಾಡಿರೋ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಇನ್ನು ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕರು ಕೊಟ್ಟಂತ ಹೇಳಿಕೆಯಿಂದಾಗಿ ಜೆಡಿಎಸ್ ಅಷ್ಟೇ ಅಲ್ಲ ಬಿಜೆಪಿ ಕೂಡ ವ್ಯಾಪಕವಾಗಿ ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡಿದೆ. ಕೊತ್ತೂರು ಮಂಜುನಾಥ್ ಧಮಕಿಗೆ ಕೋಲಾರ ಬಿಜೆಪಿ ಕಿಡಿಕಾರಿದೆ. ವಿದ್ಯುತ್ ಕಟ್ ಮಾಡುವುದು, ಟ್ರಾಕ್ಟರ್ ಹರಿಸುವ ಮಾತುಗಳು ಬೇಡ, ಕೂಡಲೇ ತಮ್ಮ ಮಾತುಗಳನ್ನ ವಾಪಸ್ ಪಡೆಯಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂತ ಹೇಳಿಕೆ. ಹೆಲಿಕಾಪ್ಟರ್ ಘಟಕ ಬಂದಿದ್ದು ಕೋಲಾರಕ್ಕೆ ಕಿರೀಟ ಇದ್ದಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿ ಬೇಡವಾಗಿದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಆಶೀರ್ವಾದದಿಂದ 7 ದಿವಸದಲ್ಲಿ MLA ಮಾಡಿರೋದು. ಇತ್ತೀಚೆಗೆ ನಡೆದಂತಹ ಮಿನಿ ಹೆಲಿಕಾಪ್ಟರ್ ಘಟಕಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳನ್ನು ಕಡೆಗಣನೆ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಕೋಲಾರದ ಶಾಸಕರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಏನು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಓಂಶಕ್ತಿ ಚಲಪತಿ ಅವರಿದ್ದಾರೆ. ಅವ್ರು ಕೇಳೋಣ. ಸರ್, ಈಗ ಏನು ಇಲ್ಲಿ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಸಾಕಷ್ಟು ಆರೋಪಗಳು ಮಾಡಿರುವಂತದ್ದು, ಅಂದ್ರೆ ವಿದ್ಯುತ್ ಕಟ್ ಮಾಡೋಣ, ಕೈಗಾರಿಕಾ ಪ್ರದೇಶಗಳಿಗೆ ಹೋಗುವಂತಹ ವಿದ್ಯುತ್ ಕಟ್ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೇದಾಗಿ ಏನು ಕೊತ್ತೂರು ಮಂಜುನಾಥ್ ಶಾಸಕರು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂಬದ್ಧ ಮತ್ತೆ ಅಸಂವಿಧಾನಿಕ. ಯಾಕಂದ್ರೆ ಅವ್ರಿಗೇನು ಶಿಷ್ಟಾಚಾರ ಪಾಲಿಸಿಲ್ಲ. ಕಂಪನಿ ಟಾಟಾ ಡಿವೈಸ್ ಸಿಸ್ಟಮ್ ಕಂಪನಿ ಏನು ಶಿಷ್ಟಾಚಾರ ಪಾಲಿಸಿಲ್ಲ, ಅದಕ್ಕೆ ನಂದು ವಿರೋಧ ಇದೆ. ಅಫ್ಕೋರ್ಸ್ ಕರಿಬೇಕಾಯ್ತು ಶಾಸಕರನ್ನ. ನನ್ನ ಮಾಹಿತಿ ಪ್ರಕಾರ ಇವರು ಶಾಸಕರಿಗೆ ಅಲ್ಲೊಬ್ಬ ಇನ್ಚಾರ್ಜ್ ವ್ಯಕ್ತಿ ಕರೆದಿದ್ದಾರೆ ಮತ್ತೆ ಮೇಲು ಮಾಡಿದ್ದಾರೆ ಅಂತ ಒಂದು ಮಾಹಿತಿ. ಮತ್ತೆ ಇನ್ನೊಂದೇನಂದ್ರೆ ಕೋಲಾರದ ನೋವು ನಮ್ಮ ಶಾಸಕರಿಗೆ ಗೊತ್ತಿಲ್ಲ. ನಾವು ತುಂಬಾ ಪರಿತಪಿಸ್ತಾ ಇದ್ರಿ, ನೀರಿಲ್ಲ, ಉದ್ಯೋಗ ಇಲ್ಲ. ಈಗ ನಮ್ಮ ಇಂಡಸ್ಟ್ರಿಯಲ್ ಏನು ನರಸಾಪುರ ಆಗ್ಬೋದು ಮತ್ತೆ ವೇಮಗಲ್ಲು ಬಂದಿರೋದಾಗ್ಬೋದು, ಮತ್ತೆ ಎಲ್ಲದಕ್ಕಿಂತ ಒಂದು ಮುಕುಟ ಇದ್ದಂಗೆ ಈಗ ಏನು ನಮ್ದು ಟಾಟಾ ಹೆಲಿಕಾಪ್ಟರ್ ಕಂಪನಿ ಏನು ಬಂದಿದೆ ತಯಾರಿಕಾ ಘಟಕ, ಇಲ್ಲಿ ಇಡೀ ಪ್ರಪಂಚಕ್ಕೆ 4ನೇದು, ಭಾರತಕ್ಕೆ ಫಸ್ಟ್. ಅದರಲ್ಲಿ ನಮ್ಮ ರಾಜನಾಥ್ ಸಿಂಗ್ ಮತ್ತೆ ಫ್ರೆಂಚ್ ಡಿಫೆನ್ಸ್ ಮಿನಿಸ್ಟರ್ ಬಂದು ಉದ್ಘಾಟನೆ ಮಾಡೋದು ನಮ್ದೆಲ್ಲ ಒಂದು ಹರ್ಷೋದಾಗಿದೆ. ಇಡೀ ಕೋಲಾರ ಇವತ್ತು ಉತ್ಸುಕದಾಗಿದೆ. ಅಂತದ್ರಲ್ಲಿ ಇವರು ಒಬ್ಬರನ್ನ ಕರೆದಿದ್ದಾರೆ. ನಾನು 100% ನಾನು ಹೇಳ್ತೀನಿ, ಕ್ಲಾರಿಟಿ ಇದೆ ಅಂತ ಕರೆದಿದ್ದಾರೆ. ಏನೋ ಇವರು ದೊಡ್ಡಸ್ತಿಗೆ ತೋರ್ಸಕ್ಕೆ ಇದು ಮಾಡಬೇಕಂತ. ಅದರಲ್ಲಿ ಫ್ರೆಂಚ್ ಮತ್ತೆ ನಮ್ಮ ಭಾರತ ದೇಶದ ಡಿಫೆನ್ಸ್ ಮಿನಿಸ್ಟರ್ ಇರೋದಕ್ಕೆ ಸೆಕ್ಯೂರಿಟಿ ಇರ್ತದೆ, ಅದಕ್ಕೆ ಆದಂತ ಒಂದು ಶಿಷ್ಟಾಚಾರ ಇರ್ತದೆ. ಅದರಲ್ಲೂ ಕೂಡ ಒಬ್ಬ ಶಾಸಕರನ್ನ ಕರಿಬೇಕಾಯ್ತು, ಕರೆದಿದ್ದಾರೆ. ಆದ್ರೆ ಇವರು ಯಾವ ವಿಷಯಕ್ಕೆ ಏನು ಇಲ್ಲಿ ಕೋಲಾರ ಡೆವಲಪ್ ಆಗೋದು ಕಾಂಗ್ರೆಸ್ ಅವ್ರಿಗೆ ಮೊದಲೇ ಗೊತ್ತಲ್ಲ. ನಿಮಗೆ ಡೆವಲಪ್ ಆಗೋದು ಇಷ್ಟ ಇಲ್ಲ, ಹಳೆ ಕೋಲಾರ ಇದ್ದಂಗೆ ಇರಬೇಕಂತಿದೆ. ಏನು ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಕೋಲಾರದಲ್ಲಿ ಇವತ್ತು ಕೈಗಾರಿಕಾ ಇದು ಜಸ್ಟ್ ಇವಾಗದೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗಿದೆ. ಏನು ಇವತ್ತು ಇವರು ಧಮಕಿ ಹಾಕಿದ್ದಾರೆ, ಅದನ್ನು ಯಾರು ಹೇಳ್ತಾರೆ, ರೈತರು ಟ್ರಾಕ್ಟರ್ ಎತ್ಕೊಂಡು ನುಗ್ಗಿಸಬೇಕಂತೆ, ಕರೆಂಟ್ ಕಟ್ ಮಾಡಬೇಕಂತ. ಏನ್ ಹಾಕಿದೆ ಅಂತ ಮಾಡ್ತಾರೆ ಶಾಸಕರಂದ್ರೆ ಎಲ್ಲ ಮಾಡ್ಬೋದಂತನಾ? ಶಾಸಕ ಮಾನ್ಯ ಕೊತ್ತೂರು ಮಂಜುನಾಥ್ ಅವರೇ, ತಮ್ಮ ಹೇಳಿಕೆನ ವಾಪಸ್ ತಗೊಳ್ರಿ. ಯಾಕಂದ್ರೆ ಇಲ್ಲಿ ನಾವು ಪರಿತಪಿಸ್ಬಿಟ್ಟಿದ್ದೀವಿ, ನೀರಿಲ್ಲ, ಇದು ಉದ್ಯೋಗ ಇಲ್ಲ. ಅಂತದ್ರಲ್ಲಿ ನಮಗೆ ಒಂದು ಒಳ್ಳೆ ಇದು ಹೆಲಿಕಾಪ್ಟರ್ ಫ್ಯಾಕ್ಟರಿ ಬಂದಿರೋದು ಸ್ವಾಗತ. ಇಡೀ ಕೋಲಾರ ಜನ ಇದನ್ನ ಸ್ವಾಗತ ಮಾಡ್ತಾರೆ. ಅಂತದ್ರಲ್ಲಿ ಹೇಳಿಕೆನ ನೀವು ವಾಪಸ್ ಪಡಿಬೇಕು. ಇವತ್ತು ನಾವು ಅದಕ್ಕಾಗಿ ಪ್ರಸ್ತಾಪ ಮಾಡಿದ್ದಾರೆ ಸರ್. ಅಂದ್ರೆ ಕೈಗಾರಿಕೆಗಳು ಬಂದಿದ್ದಾವೆ, ಆದ್ರೆ ಬರುವಂತಹ ಇಲ್ಲಿ ರೈತರು ಸಾಕಷ್ಟು ಜಮೀನು ಕೊಟ್ಟಿದ್ದಾರೆ, ಅವ್ರ ಕೆಲಸಗಳಿಲ್ಲ. ಕೊಟ್ಟರು ಸಹ ಏನು ಕಸ ಗುಡಿಸುವಂತ ಕೆಲಸಗಳು ಕೊಡ್ತಾರೆ, ಬೇರೆಯವ್ರು ಕರ್ಕೊಂಡ್ಬಂದು ಸೂಪರ್ವೈಸರ್ ಆತರ ಕೆಲಸಗಳು ಕೊಡ್ತಾರೆ. ನಮ್ಮಂತವರಿಗೆ ಅಂದ್ರೆ ಸ್ಥಳೀಯವಾಗಿ ಇಲ್ಲಿನ ರೈತರ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ಸಹ ಆರೋಪ ಮಾಡಿರುವಂತ ಸರ್. ಅದು ಅವ್ರು ಕೇಳಿರೋದ್ರಲ್ಲಿ ತಪ್ಪಿಲ್ಲ, ಅದು ಕೆಲವು ಕಡೆ ಕೇಳಿ ಬಂದಿದೆ. ನೀವು ಒಬ್ಬ ಶಾಸಕರಿದ್ದೀರಿ, ನೀವು ಕರೆದು ಮಾತಾಡುವಂತ ಇದಿದೆ, ನಿಮ್ಗೆ ಏನೋ ಹಕ್ಕಿದೆ ಒಬ್ಬ ಶಾಸಕರಿಗೆ. 100 ಖಂಡಿತ ನೀವು ಕರೀರಿ. ಯಾವ ಕಂಪನಿ ಆತರ ಮಾಡ್ತಾ ಇಲ್ಲ, ಕರೆದು ಕುಣಿಸಿ ಖಂಡಿತ ಎಷ್ಟು ಎಂಪ್ಲಾಯೀಸ್ ತಗೊಂಡಿದ್ದೀರಿ, ಎಷ್ಟು ಎಂಪ್ಲಾಯೀಸ್ ಲೋಕಲ್ ಮತ್ತೆ ಲ್ಯಾಂಡ್ ಲೂಸರ್ಸ್ ನ ಎಷ್ಟು ಜನ ತಗೊಂಡಿದ್ರಿ ಮಕ್ಕಳನ್ನ, ಇದೆಲ್ಲ ಚರ್ಚೆ ಮಾಡಕ್ಕೆ ನಿಮ್ಗೊಂದು ಹಕ್ಕಿದೆ, ಅದೊಂದು ಪ್ರೋಟೋಕಾಲ್ ಇದೆ. ಆ ತರ ಮಾಡೋದ್ ಬಿಟ್ಟು ನೀವು ಧಮಕಿ ಹಾಕೊಳ್ಳೋ ಮತ್ತೆ ನೀವು ಏನೋ ಕಾರ್ಯಕ್ಕೆ ಇದು ಮಾಡ್ತೀರಿ